Brahmin's Cafe, Brahmin's Cafe. ಸರಿ ಸರಿ ಮಲ್ಕೋ ಹೋಗು. ಸುಕನ್ಯಾ ಹ್ಮ್ ನೀವ್ ಯಾಕೋ ಒಂಥರ ವಿಚಿತ್ರವಾಗಿ ವರ್ತಿಸ್ತಿದ್ದೀರಾ ರೀ. ವಿನಾಕಾರಣ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ. ಶಾಂತ, ಸರಿ ರಾತ್ರಿಯಲ್ಲಿ ಮಗ ಮನೆಯಲ್ಲಿ ಕಾಣದೇ ಇರೋದು ಸಣ್ಣ ವಿಷಯ. ಹಾದಿ ತಪ್ಪಿದ ಮಕ್ಕಳ ಮೇಲೆ ಅನುಮಾನ ಪಡೋದು ಸಹಜ. ಆದ್ರೆ ಇವನು ಅಂಥವ್ನಲ್ಲ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಗೊತ್ತಿಲ್ಲದೆ ಇರೋದು 1000 ಇರ್ಬೋದಲ್ವಾ? ಆದ್ರೂ ನೀವಿವತ್ತು ದೇವಸ್ಥಾನದಲ್ಲಿ ಜಾತಕ ನೋಡ್ ಬಂದಾಗಿಂದ ಯಾಕೋ ತುಂಬಾ ಟೆನ್ಷನ್ ಅಲ್ಲಿದ್ದೀರಾ. ನೀನು ತಾಳೆ ಮಾಡಿರೋ ಜಾತಕಗಳೇನೋ ಸರಿಯಾಗಿದೆ, ಆದರೆ ನೀನು ಅನ್ಕೊಂಡಿರೋ ಹುಡುಗಿ ಜೊತೆ ಮದುವೆ ಅಸಾಧ್ಯ. ನೀನು ನಿರ್ಧರಿಸಿರೋ ಈ ಇಬ್ಬರ ಲಗ್ನ ನಡೆಯಲ್ಲ. ನಿನ್ನ ನಿರ್ಧಾರನೋ ಆ ವಿಧಿಯ ನಿರ್ಧಾರನೋ ಕಾಲ ನಿರ್ಧರಿಸಿರುತ್ತೆ. ಅಣ್ಣನ ಮನ್ಸಲ್ಲಿ ಬೇರೆ ಯಾರಾದ್ರೂ ಹುಡುಗಿ ಇದಾರಾ ಅಂತ ನನ್ಗನ್ಸುತ್ತೆ. ಅಣ್ಣ ಕರುಣನ ಮನ್ಸಲ್ಲಿ ಇಟ್ಕೊಂಡು ಇನ್ನೂ ಟೈಮ್ ಬೇಕು ಅಂತ ನಾಟಕ ಆಡ್ತಿದ್ದಾನೆ ಅಂತ. ನನಗೆ ಸ್ವಲ್ಪ ನೆಮ್ಮದಿಯಾಗಿರೋದು ಬಿಡು. ಖಂಡಿತ ಯಾರಿಗೋ ಏನೋ ಸಮಸ್ಯೆ ಆಗಿದೆ. ಇಲ್ಲ, ನನಗೆ ಯಾಕೆ ಹಿಂಗೆ ಅನಿಸ್ತಾ ಇತ್ತು? ಯಾರಿರ್ಬೋದು? ಕರುಣ ಮನೆಯವ್ರಿಗೇನಾದ್ರು ಸಮಸ್ಯೆ ಆಗಿರ್ಬೋದಾ? ಹಲೋ ಹಲೋ ಕರುಣ, ನೀನಿನ್ನೂ ಮಲಗಿಲ್ವಾ? ಮನೇಲೆಲ್ಲರೂ ಓಕೆ ತಾನೆ? ಮನೆಯಲ್ಲಿ ಯಾರೂ ಇಲ್ಲ ವೈಭವ್. ಎಲ್ರೂ ತುಮಕೂರ್ಗೆ ಮದ್ವೆಗಂತ ಹೋಗಿದ್ದಾರೆ. ಹಾಗಾದ್ರೆ ಒಬ್ಳೇ ಇದೆಯಾ? ಬೆಳಗ್ಗೆ ಎಷ್ಟೊತ್ತಿಗೆ ಬಂದ್ಬಿಡ್ತಾರೆ. ನೀನ್ ಆರಾಮ್ ತಾನೆ? ನಿಜ ಹೇಳು ಕರ್ಣ, ನನಗೆ ಯಾಕೋ ಅನುಮಾನ ಆಗ್ತಾ ಇದೆ. ನೀನು ಹುಷಾರಾಗಿದ್ಯಾ ತಾನೆ? ಮಾತಾಡು ಕರ್ಣ, ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ನಿದ್ರೆನೂ ಬರ್ತಾ ಇಲ್ಲ. ನಿಜ ಹೇಳು, ಏನು ಸಮಸ್ಯೆ ಆಗಿಲ್ಲ ತಾನೆ? ಅದು ನನಗೆ ಚೇಳು ಕಚ್ಬಿಟ್ಟದೆ. ಉರಿತದೆ. ತುಂಬಾ ನೋವು ವೈಭವ್, ತುಂಬಾ ಉರಿತದೆ. ಓ ಗಾಡ್, ಯಾವಾಗ ಆಯ್ತಿದೆಲ್ಲ? ಮತ್ ನನಗೇನು ಕೇಳಲಿಲ್ಲ. ಕ್ಷಣದಲ್ಲಿ ನನ್ಗೇನು ತೋರಿಸ್ಲಿಲ್ಲ. ಕರ್ಮ, ಫೋನ್ ಇರೋದೇನಕ್ಕೆ? ಚೇಳು ಅಂದ್ರೆ ತಮಾಷೆ ಅನ್ಕೊಂಡಿದ್ಯೇನು? ಓ, ನೀ ಹೇಳ್ತೀನಲ್ಲ, ಇಡು ಫೋನು, ನಾನೇ ಬಂದೆ.
ಅಯ್ಯೋ ಬಾ ಕೂತ್ಕೋ ತೋರ್ಸು ಅಯ್ಯೋ ರಕ್ತ ಬರ ಬರ್ತಿದ್ಯಲ್ಲ ಅಯ್ಯೋ ಇದಕ್ಕೇನು ಮದ್ದು ಅಂತ ಬೇರೆ ಗೊತ್ತಿಲ್ವಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೋಣ ಕೊಡ್ಕಣ ಅನ್ನ ಕೊಡು ಬೆಳ್ಕೊಡು ಕೈ ಕೊಡು ಕೈ ಕೊಡು ಕಣ ಒಂದು ನಿಮಿಷ ತಡ್ಕೊ ಬಂದೆ ಒಂದು ನಿಮಿಷ ತಗೊಳ್ಳೋ ಆಯ್ತು ಕಣ ಇನ್ನೇನು ಮುಗ್ದೋಯ್ತು ಕಣ ಕೈ ಕೊಡು ಉರಿತಿದೆ ಕಣ ಆದಷ್ಟು ಬೇಗ ವಿಷಯ ಎಲ್ಲ ಎಳೆದು ಬಿಡುತ್ತೆ ಸ್ವಲ್ಪ ಹೊತ್ತಾಡ್ಕೊ ಕಣ ಕಣ ಇದು ವಿಷಯ ಇಳಿಯೋವರೆಗೂ ನೀನು ಒಂದು ನಿಮಿಷ ಕೂಡ ಮಲ್ಗಂಗಿಲ್ಲ ಎಚ್ಚರ ಮಾಡ್ಕೊ ನಾನು ನಿದ್ದೆ ಇಳಿತಿದೆ ಸ್ವಲ್ಪ ಹೊತ್ತು ಕಣ ಸ್ವಲ್ಪ ಮಲ್ಕೋಬೇಡ ಪ್ಲೀಸ್ ನನಗೋಸ್ಕರ ಮಲ್ಕೋಬೇಡ ಮಲಗ್ಬೇಡ ಕಣ ಎದಳು ಎದಳು ಕಣ ಕಣ್ ಬಿಡ್ ಕಣ ಮಲ್ಕೋಬೇಡ ನೋಡು ಇನ್ನೊಂದು ಸ್ವಲ್ಪ ಹೊತ್ತು ವಿಷಯ ಇಳಿದು ಬಿಡುತ್ತೆ ಆಮೇಲೆ ಮಲ್ಕೊಳ್ಳುವಂತೆ ಆಯ್ತಾ ಪ್ಲೀಸ್ ಹೇಗಾದ್ರೂ ಮಾಡಿ ಎಚ್ಚರ ಮಾಡ್ಕೊ ಕಣ ಕಣ ಮಲ್ಕೋಬೇಡ ಕಣ ಕಣ್ಬಿಡು ಕಣ್ಬಿಡು ನಿನ್ನ ಕೈಲಾಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ವಿಷಯ ಇಳಿದು ಬಿಡುತ್ತೆ ಅಯ್ಯೋ ಕಣ ನಾವಿಬ್ರು ಏನಾದರೂ ಆಟ ಆಡೋಣವಾ ನಾವಿಬ್ರು ಅಂತ್ಯಾಕ್ಷರಿ ಆಡೋಣವಾ ಯಾವ್ದು ಆಟ ಹೇಳಿ ಯಾವ್ದು ಕಣ ಒಲವಿನ ಉಡುಗೊರೆ ಕೊಡಲೇನು ಹಾ ಈಗ ನೀನು ನಿನ್ ಮಾಡ್ಕೊ ಯಾವ್ದಾರು ಹೇಳ ಸಾನಿ ಸಾನಿ ರೇಗ ಸಾನಿ ಸಾನಿ ರೇಗ ಸಾನಿ ಸಪ ಮಗ ಮಗ ರೇಗ ಸಾನಿ ಸಾನಿ ರೇಗ ಸಾನಿ ಸಾನಿ ರೇಗ ಸಾನಿ ಸಾನಿ ರೇಗ ಸಪ ಮಗ ಮಗ ರೇಗ ಸಾನಿ ಸಾನಿ ರೇಗ ಸಾನಿ ಸಾನಿ ರೇಗ ಸಾನಿ ಸಾನಿ ರೇಗ ಸಾನಿ ಸಾನಿ ರೇಗ ಏ ನೋಡ್ದಾ ಎಷ್ಟು ಚೆನ್ನಾಗಿ ಹಾಡ್ದೆ ಈಗ ಬೇರೆ ಏನಾದರೂ ಆಟ ಆಡೋಣವಾ ಆಟನಾ ಏನದು ಯಾವ್ದು ಆಡೋಣ ಹಾ ಇದು ಆಟ ಅಲ್ಲ ಯುದ್ಧ ದೃಷ್ಟಿ ಯುದ್ಧ ಈಗ
ನಾವಿಬ್ರು ಒಬ್ರನ್ನೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ಯಾರು ಮೊದಲು ಕಣ್ಣು ಮಿಟಕ್ಸ್ತಾರೋ ಅವರು ಸೋತಾಗೆ. ಆಯ್ತಾ? ರೆಡಿನಾ? ಹಾ, ಸ್ಟಾರ್ಟ್. ಆಯ್ತು, ನೀನೇ ಗೆದ್ದೆ. ಮತ್ತೇನ್ ಮಾಡೋಣ? ಡ್ಯಾನ್ಸ್ ಮಾಡಿ. ನಾನಾ? ಮಾಡ್ಬೋದು. ನೀನು ನನ್ನ ಜೊತೆ ಮಾಡಿದ್ರೆ ಮಾಡ್ತೀನಿ. ಸರಿ, ಹಾಗಿದ್ರೆ ಅಯ್ಯಯ್ಯೋ, 5:15 ಆಗ್ಬಿಟ್ಟಿದೆ. ಅಪ್ಪ ಎದ್ದೇಳೋದ್ರೊಳಗೆ ನಾನು ಮನೆಗೆ ಹೋಗ್ಲಿಲ್ಲ ಅಂದ್ರೆ ನನ್ನನ್ನು ತಿಥಿ ಮಾಡಿಬಿಡ್ತಾರೆ. ಕಣ ಕಣ ಇದಳ ಕಣ, ಇದಳ ಮೇಲೆ. ವೈಭವ್, ಏನ್ ಹೇಳಿ? ಕಣ, ನಾನು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಇಷ್ಟು ಬೇಗ ಹೊರಡ್ತಿದ್ದೀರಾ? ಹ್ಞೂ ಕಣ, ನಾನು ದಿನ ಬೆಳಗ್ಗೆ 4:15 ಎದ್ದೇಳೋದು. ಇವಾಗಲೇ 5:15 ಆಗ್ಬಿಟ್ಟಿದೆ. ಅಪ್ಪ ಎದ್ದೇಳೋಕ್ಕಿಂತ ಮುಂಚೆ ನಾನು ಮನೆಗೆ ಹೋಗ್ಲಿಲ್ಲ ಅಂದರೆ ಆ ಫಿಟ್ಟಿಂಗ್ ರಾಣಿ ಅದು ಏನೇನು ಫಿಟ್ಟಿಂಗ್ ಇಡ್ತಾಳೋ ನನಗಂತೂ ಗೊತ್ತಿಲ್ಲ. ನಾನು ಬೇಗ ಹೋಗ್ಬೇಕು. ವೈಭವ್, 2 ನಿಮಿಷ ಇರಿ, ಕಾಫಿ ಮಾಡ್ಕೊಡ್ತೀನಿ, ಕುಡ್ಕೊಂಡೋಗಿ. ಅಯ್ಯೋ ಕಣ, ಕಾಫಿ ಗಿಫಿ ಎಲ್ಲ ನಾಳೆ ಯಾವಾಗಾದ್ರು ಸಿಕ್ಕ ಕುಡಿತೀನಿ. ನನಗೆ ಈಗ ಟೈಮ್ ಆಯಿತು, ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಬಾಯ್ ಬಾಯ್. ನಾನು ಬರ್ತೀನಿ ಕಣ.
ರಾತ್ರಿ ಬಹಳ ಸಮಯದ ಮೇಲೆ ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ. ಇಲ್ಲದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿರ್ತಿದ್ದ. ಇನ್ನೊಂದು ಸ್ವಲ್ಪ ಹೊತ್ತು ಮಲಗಲಿ, ಆಮೇಲೆ ಎಬ್ಸಿದ್ರಾಯ್ತು. ಹಬ್ಬ, ಸರಿಯಾದ ಸಮಯಕ್ಕೆ ಒಳಗೆ ಬಂದು ಸೇರ್ಕೊಂಡೆ. ಸ್ವಲ್ಪ ಲೇಟ್ ಆಗಿದ್ದಿದ್ರು ಎಲ್ಲರೂ ನನ್ನನ್ನು ಹಿಂಡಿ ಹಿಪ್ಪೆಕಾಯಿ ಮಾಡಿಬಿಟ್ಟಿರೋರು. ನಿದ್ದೆ ಬರ್ತದೆ. La 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 la. ಹಲೋ, ಹಲೋ ಕಣ. ಏನ್ ಆಶ್ಚರ್ಯ ವೈಭವ್, ಇಬ್ರು ಒಟ್ಟೊಟ್ಟಿಗೆ ಹೇಳ್ತಿದೀವಲ್ವಾ? ಹೌದು ಕರುಣ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಇಬ್ರು ಒಟ್ಟೊಟ್ಟಿಗೆ ಹೇಳ್ತಾ ಇದ್ದೀವಿ. ಒಂಥರ ಫನ್ನಿ ಆಗಿಲ್ವಾ? ಸೊ ಇಬ್ರು ಒಂದೇ ರೀತಿಯಲ್ಲಿ ಯೋಚಿಸ್ತಿದ್ದೀವಿ ಅಂತ ಆಯ್ತು. ಹೌದು. ನಾನು ಫೋನ್ ಮಾಡಿದ್ದು ನೀವು ಮನೆಗೆ ತಲುಪಿದ್ರ? ಎಷ್ಟೊತ್ತಿಗೆ? ಮನೇಲಿ ಏನಾದರೂ ಕೇಳಿದ್ರ ಅಂತ ವಿಚಾರಿಸಕ್ಕೆ. ಅಯ್ಯೋ, ನಾನು ಆಗ್ಲೇನೆ ಬಂದೆ. ಗೇಟ್ ಹಾರಿ, ಪೈಪ್ ಹಿಡ್ಕೊಂಡು ಗೋಡೆ ಹಾರಿ, ನಾನು ರೂಮ್ ಒಳಗೆ ಬಂದು ಸೇರ್ಕೊಳ್ಳೋಕ್ಕೋ, ನಮ್ಮಪ್ಪ ನನ್ನನ್ನು ಬಂದು ನೋಡೋದಕ್ಕೋ ಸರಿ ಹೋಯ್ತು. ಏನಂದ್ರೆ ಅಪ್ಪಾಜಿ ಕೈಯಲ್ಲಿ ಸಿಗಾಕೊಂಡ್ರ? ಅವ್ರ ಹತ್ರ ಬೈಸ್ಕೊಂಡ್ರ? ಅವ್ರಿಗೇನ್ ಕಾರಣ ಹೇಳಿದ್ರಿ? ಅಲ್ಲ, ಅವ್ರ ಹತ್ರ ಕರ್ಣ, ಹೋಲ್ಡ್ ಆನ್. ನಾನು ಅಪ್ಪನ ಕೈಯಲ್ಲಿ ಸಿಕ್ಕಾಕೊಂಡ್ಲಿಲ್ಲ. ನಾನು ರೂಮ್ ಒಳಗಡೆ ಬಂದ್ಮೇಲೆ ಅವ್ರು ಬಂದು ನಾನು ಇದೀನೋ ಇಲ್ವೋ ಅಂತ ಬಂದು ನೋಡ್ಕೊಂಡು ಹೋದ್ರು. ಅಬ್ಬಾ, ಮತ್ತೆ ನನ್ನಿಂದ ನಿಮ್ಗೆ ಎಲ್ಲಿ ತೊಂದರೆ ಆಯ್ತು ಅಂತ ಹೆದ್ರು ಬಿಟ್ಟಿದ್ದೆ. ನಿನ್ನಿಂದ ತೊಂದರೆನಾ? ಇದನ್ನು ನೀನು ತೊಂದರೆ ಅನ್ನೋದಾದ್ರೆ ಈ ಥರ ತೊಂದರೆಗಳನ್ನ ನಾನು ಪದೇ ಪದೇ ತಗೊಳ್ಳೋದಿಕ್ಕೆ ರೆಡಿ. ಹಾಗಾದ್ರೆ ನನಗೆ ಪದೇ ಪದೇ ಚೇಳ್ ಕುಟುಕ್ತಿರ್ಬೇಕು. ಛೆ, ಬಿಡ್ತು ಅನ್ನೋ ಕರ್ಣ. ಇನ್ನೇ ನೀನು ಅನುಭವಿಸಿದ್ದೆ ಸಾಕಾಯ್ತು. ಆದರೂ ನೀವು ನನಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಳ್ತಿದ್ದೀರಲ್ವಾ, ಅದು ಯಾಕೆ ಅಂತಾನೆ ಅರ್ಥ ಆಗ್ತಿಲ್ಲ. ಇಡೀ ರಾತ್ರಿ ನಿದ್ದೆಗೆಟ್ಟು ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ದೀರ. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಿ? ಏನ್ ಕರ್ಣ ಹೀಗೆ ಹೇಳ್ತೀಯ? ನಾನೇನು ಬೀದಿಲಿ ಹೋಗೋರ್ಗಲ್ವಲ್ಲ ಮಾಡಿದ್ದು. ನಿನಗೋಸ್ಕರ, ಜಸ್ಟ್ ನಿನಗೋಸ್ಕರ ಇದನ್ನೆಲ್ಲ ಮಾಡಿದ್ದು ಕರ್ಣ. ಯಾಕೋ ಗೊತ್ತಿಲ್ಲ ಕರ್ಣ, ನನ್ನ ಕೈಲಿ ನಿನ್ಗೊಂದು ಇರುವೆ ಕಚ್ಚಿದ್ರೂ ಸಹಿಸೋಕ್ಕಾಗೋದಿಲ್ಲ. ಯಾಕೋ ನನಗೂ ಗೊತ್ತಿಲ್ಲ ವೈಭವ್, ನೀವು ನನ್ನ ಜೊತೆ ಇರೋವರೆಗೂ ನನಗೂ ಯಾವ ನೋವು ಗೊತ್ತಾಗ್ಲಿಲ್ಲ. ನೀವು ಬರೋಕ್ ಮುಂಚೆ ಅಷ್ಟೊಂದು ಉರಿ ಇತ್ತಲ್ವಾ, ಅದು ಯಾವ ಮಾಯದಲ್ಲಿ ಹೊರಟೋಯ್ತೋ ಗೊತ್ತೇ ಆಗಲಿಲ್ಲ. ನನ್ನ ಜೊತೆ ನೀವು ಹೀಗೆ ಇಟ್ಬಿಟ್ರೆ ಏನೋ ಒಂಥರ ಸೆಕ್ಯೂರ್ಡ್ ಫೀಲ್ ಆಗುತ್ತೆ. ಸರಿ, ನೀವು ಇಡೀ ರಾತ್ರಿ ನಿದ್ದೆಗೆಟ್ಟಿದ್ದೀರ. ಈಗಲಾದರೂ ಸ್ವಲ್ಪ ಹೊತ್ತು ಮಲಗಿ ರಿಲ್ಯಾಕ್ಸ್ ಆಗಿ. ಓಹೋ, ನಾನು ಮಾತ್ರನಾ? ನೀನು ನಿದ್ದೆಗೆಟ್ಟಿಲ್ವಾ? ನೀನು ಸ್ವಲ್ಪ ರಿಲ್ಯಾಕ್ಸ್ ಆಗೋ ಕರ್ಣ. ಗುಡ್ ನೈಟ್. ಐ ಆಮ್ ಸಾರಿ. ಗುಡ್ ಡೇ.